ಹೃದಯ ಅತ್ಯಂತ ಫಲವತ್ತಾದ ಜಾಗ. ಅಲ್ಲಿ ನಾವು ಪ್ರೇಮ, ದ್ವೇಷ, ಪ್ರೀತಿ, ದಯೆ ಏನನ್ನ ಬಿತ್ತಿದರೂ ಸೊಂಪಾಗಿ ಬೆಳೆಯುತ್ತದೆ. ಅದರಲ್ಲಿ ಬಿಡುವ ಫಲವನ್ನು ನಾವೇ ತಿನ್ನಲೇಬೇಕಾಗಿರುವುದು ಕಡ್ಡಾಯ. ಹಾಗಾಗಿ ಬಿತ್ತುವ ಮೊದಲೇ ಫಲದ ಬಗ್ಗೆ ಎಚ್ಚರವಿರಲಿ. ಮತ್ತೊಬ್ಬರನ್ನು ನೋಯಿಸುವ ಮೊದಲು ಯೋಚಿಸಿ, ಆ ನೋವು ನಿಮಗಾದರೆ ಹೇಗಿರುತ್ತದೆ ಎಂದು. ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಎಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿ ಕೊಡಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನೇ ಮಾತನಾಡಿದರೂ ತಲೆಕೆಡಿಸಿಕೊಳ್ಳಬಾರದು. ನಮ್ಮ ಪಾಡಿಗೆ ನಾವಿದ್ದು ನಮ್ಮ ಜೀವನ ನಾವೇ ನಡೆಸಬೇಕು. ಯೋಚಿಸುವ ರೀತಿ ಸರಿ ಇದ್ದಾಗ ಕುಡಿಯುವ ಅಂಬಲಿ ಗಂಜಿಯಲ್ಲಿಯೂ ನೆಮ್ಮದಿ ಇರುತ್ತದೆ. ಕಂಡಿದ್ದನ್ನು ಬಯಸುವುದೇ, ಬಯಸಿದ್ದು ಸಿಕ್ಕಿದಾಗ ಉಂಟಾಗುವುದೇ ಕ್ರೋಧ. ಬಯಸಿದ್ದು ದೊರೆತರೂ ಇನ್ನಷ್ಟು ಬೇಕೆನ್ನುವುದೇ ಲೋಭ. ಇನ್ನಷ್ಟು ಸಿಕ್ಕಾಗ ಕೈಬಿಟ್ಟು ಹೋಗಬಾರದೆಂಬುದು ಮೋಹ. ಕೈಬಿಟ್ಟು ಹೋಗದೆ ತನ್ನಲ್ಲೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ. ತನ್ನಲ್ಲಿ ಇರುವುದೇ ಬೇರೊಬ್ಬರಲ್ಲೂ ಇದೆ ಎಂದು ತಿಳಿದಾಗ ಉಂಟಾಗುವುದೇ ಮತ್ಸರ. ನಿಮ್ಮ ಬೆನ್ನ ಹಿಂದೆ 1000 ಮಾತನಾಡಿದರೆ ನೀವು ಗೆದ್ದಿದ್ದೀರಾ ಎಂದರ್ಥ. ಏಕೆಂದರೆ ಅವರು ನಿಮ್ಮ ಎದುರಿಗೆ ನಿಲ್ಲುವ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ಬೆನ್ನ ಹಿಂದೆ ಮಾತನಾಡುವುದಷ್ಟೇ ಅವರಿಗೆ ಯೋಗ್ಯರು. ಯಾವುದೇ ವ್ಯಕ್ತಿ ನಿಮ್ಮ ಹತ್ತಿರ ಬರಲು 3 ಕಾರಣಗಳಿವೆ: ಭಾವ, ಅಭಾವ ಮತ್ತು ಪ್ರಭಾವ. ಯಾರಾದರೂ ನಿಮ್ಮ ಹತ್ತಿರ ಪ್ರೇಮದಿಂದ ಬಂದರೆ ಅವರಿಗೆ ಪ್ರೀತಿ ಗೌರವ ಕೊಡಿ. ಯಾರಾದರೂ ಅಭಾವದಿಂದ ಬಂದರೆ ಅವರ ಅವಶ್ಯಕತೆಯನ್ನು ತಿಳಿದುಕೊಳ್ಳಿ, ಅವರಿಗೆ ಸಹಾಯ ಮಾಡಿ. ಯಾರಾದರೂ ಪ್ರಭಾವದಿಂದ ಬಂದರೆ ಗೌರವಿಸಿ, ತಿರಸ್ಕರಿಸಬೇಡಿ. ನಿಮ್ಮ ಜೀವನದ ಬಗ್ಗೆ ತುಂಬ ಯೋಚಿಸಬೇಡಿ. ಭಗವಂತ ತುಂಬ ಯೋಚನೆ ಮಾಡೇ ನಿಮಗೆ ಜೀವನವನ್ನು ಕೊಟ್ಟಿದ್ದಾನೆ. ಕೇಳದೆ ಏನು ಹೇಳಬೇಡಿ. ಬೇಕಾಬಿಟ್ಟಿ ಕರೆದರೆ ಹೋಗಬೇಡಿ. ಕಷ್ಟ ಬಂದರೆ ಹೆದರಬೇಡಿ. ಬೆಲೆ ಇಲ್ಲದ ಕಡೆ ಕಾಲಿಡಬೇಡಿ. ಚಿಂತಿಸಬೇಡಿ. ಇಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ. ಸಮಸ್ಯೆಗಳ ಬಗ್ಗೆ ಎಂದಿಗೂ ಚಿಂತಿಸದಿರಿ. ಏಕೆಂದರೆ ಅದರ ಪರಿಹಾರಕ್ಕೆ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಬಿಡುತ್ತದೆ. ನೀವು ಪಡೆದಿರುವುದೆಲ್ಲ ನಿಮಗೆ ಇಲ್ಲಿಂದಲೇ ದೊರೆತಿರುವುದು. ನಿಮಗಿರುವುದೆಲ್ಲ ಇಲ್ಲಿಂದಲೇ ಪಡೆದಿರುವುದು. ಇಂದು ನಿಮಗಿರುವುದೆಲ್ಲ ನೆನ್ನೆ ಬೇರೆ ಯಾವುದೋ ಆಗಿತ್ತು. ನಾಳೆ ಅದು ಮತ್ತೆ ಯಾರದ್ದೋ ಆಗುತ್ತದೆ. ಪರಿವರ್ತನೆ ಪ್ರಕೃತಿ ನಿಯಮ. ತಪ್ಪಿಲ್ಲದೆ ಯಾರೇ ನಿಮ್ಮನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಿಕೊಳ್ಳುವ ನಿನ್ನಿಂದ ಆಗದೆ ಹೋದರೂ ಕಾಲವೇ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ನಮ್ಮನ್ನು ಯಾರು ಮೋಸ ಮಾಡಿದರೆಂದು ನಂಬಿಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋದೆವು ಎಂದು ಸಮಾಧಾನ ಮಾಡಿಕೊಳ್ಳುವುದು ತುಂಬ ಉತ್ತಮ. ನಿನ್ನ ಖುಷಿಯ ಬೀಗದ ಕೈ ನಿನ್ನಲ್ಲೇ ಇರಲಿ. ಮತ್ತೊಬ್ಬರ ಬಳಿ ಎಂದಿಗೂ ಕೊಡಬೇಡ. ನೀವು ಒಂಟಿ ಅಂತ ನಿಮಗೆ ಅನಿಸುತ್ತಿದೆಯೇ? ಸೂರ್ಯನೂ ಕೂಡ ಒಂಟಿ. ಆದರೂ ದಿನಾಲೂ ಅವನು ಪ್ರಪಂಚವನ್ನು ಬೆಳಗುತ್ತಾನೆ. ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ. ಬದುಕಿದ್ದಾಗ ಎದ್ದು ಏನಾದರೂ ಸಾಧಿಸು. ಸ್ವಾಭಿಮಾನ ಕಳೆದುಕೊಂಡು ಸಾವಿರಾರು ಜನಗಳ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದೇ ಮೇಲು. ಕಣ್ಣೀರು ಬರೆಸುವ ಕಷ್ಟಗಳು ನಮಗೆ ಬೇಕು. ಆಗಲೇ ಆ ಕಣ್ಣೀರನ್ನು ಒರೆಸುವ ಬೆರಳುಗಳು ಯಾವುದೆಂದು ನಮಗೆ ತಿಳಿಯುವುದು. ನೀವು ಯೋಚನೆ ಮಾಡದೆ ಹೇಳುವ ಒಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷನೂ ಯೋಚನೆ ಮಾಡಿಸುತ್ತೆ. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರುತ್ತದೆ. ನೀವು ಸೂರ್ಯನಂತೆ ಪ್ರಕಾಶಿಸಲು ಬಯಸುವುದಾದರೆ ಮೊದಲು ಸೂರ್ಯನಂತೆ ಉರಿಯಲು ಕಲಿಯಿರಿ. ಓಡಲು ಸಾಧ್ಯವಾಗದಿದ್ದಲ್ಲಿ ನಿಧಾನವಾಗಿ ನಡೆದರೂ ಗುರಿ ಮುಟ್ಟಬಹುದು. ಆದರೆ ಎಂದೂ ಹಿಂತಿರುಗಬೇಡಿ. ಪ್ರಯತ್ನವೆಂಬ ಚಂದ್ರವನ್ನು ಬೆಳಗಿಸಿದರೆ ಯಶಸ್ಸು ಎಂಬ ಬೆಳದಿಂಗಳು ಸಿಗುತ್ತದೆ. ಎಷ್ಟೇ ಕೋಟಿ ಹಣವಿದ್ದರೂ ದೇವರು ಕೊಟ್ಟಿರುವ ಆಯಸ್ಸು ಮೀರಿ ಒಂದು ಕ್ಷಣ ಹೆಚ್ಚಿಗೆ ಬದುಕಲು ಆಗುವುದಿಲ್ಲ. ಒಳ್ಳೆಯ ಕೆಲಸ ಮಾಡಿದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ. ಹಾಗೆ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತೂ ಚಿಕ್ಕವರು ಎಂದು ಗುರುತಿಸಿಲ್ಲ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ, ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ. ಹಾಗೆ ಎಲ್ಲರೂ ಕೆಟ್ಟವರಾಗುವುದಕ್ಕೂ ಸಾಧ್ಯವಿಲ್ಲ. ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ. ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟಿಕೊಳ್ಳುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇದುವರೆಗೂ ನಾವು ಏನು ಕಳೆದುಕೊಂಡಿದ್ದೀವಿ ಅನ್ನುವುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟು ಬೆಳೆಯಬೇಕಿದೆ ಎಂಬುದು ಮುಖ್ಯ ಆಗುತ್ತೆ. ಜಗತ್ತಿನಲ್ಲಿ ಯಾರನ್ನು ಯಾರಿಂದಲೂ ತುಳಿಯೋದಕ್ಕೆ ಸಾಧ್ಯವಿಲ್ಲ. ಆದರೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎಂಬ ಹಠ ನಮ್ಮಲ್ಲಿ ಇರಲಿ. ಒಬ್ಬರ ನೋವಿಗೆ ಕಾರಣರಾದವರು ಮುಂದೆ ನೋವನ್ನೇ ಅನುಭವಿಸುತ್ತಾರೆ. ಏಕೆಂದರೆ ರಾಗಿ
ರಾಗಿ ಬಿತ್ತನೆ ರಾಗಿಯನ್ನೇ ಕೊಡುವುದು ವಿನಃ ಅಕ್ಕಿಯನ್ನಲ್ಲ. ನಮ್ಮ ಜಾತಿಯಿಂದಾಗಲಿ ನಮ್ಮ ಧರ್ಮದಿಂದಾಗಲಿ ನೀವು ದೊಡ್ಡವರಾಗುವುದಿಲ್ಲ. ನೀವು ಮಾಡುವ ದಾನ ಧರ್ಮ ಅಥವಾ ನಡೆದುಕೊಳ್ಳುವ ರೀತಿಯ ಮೇಲೆ ನೀವು ದೊಡ್ಡವರಾಗುತ್ತೀರಾ. ಬದುಕನ್ನು ಪ್ರೀತಿಸುತ್ತಾ ಸಾಗಿ, ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ. ಸೋಲನ್ನು ನಗುತ್ತಾ ಸ್ವಾಗತಿಸಿ, ಗೆಲುವು ನಿಮ್ಮನ್ನು ಸ್ವಾಗತಿಸುತ್ತದೆ. ಸಮುದ್ರದ ಮೇಲೆ ಬಿದ್ದ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತನಿಗೆ ನೀಡಿದ ಉಡುಗೊರೆ, ಹಗಲಿನಲ್ಲಿ ಹಚ್ಚಿದ ದೀಪ, ಕುಡುಕನಿಗೆ ಹೇಳಿದ ಬುದ್ಧಿ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎಲ್ಲವೂ ವ್ಯರ್ಥ. ಯಾರ ಜೀವನದಲ್ಲೂ ಆಟ ಆಡೋಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದರೆ ಸಹಾಯಕ್ಕೆ ಎಂದೂ ಭಗವಂತ ಕೂಡ ಬರೋದಿಲ್ಲ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್.